ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ. ಅನ್ನ ಆಲ್ರೆಡಿ ಮಾಡಿಕ್ಕಿದ್ದೀನಿ. ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೀನ್ಸು ಮತ್ತು ಪೊಟೆಟೊ ಹಾಕಿ ಸಾಂಬಾರು ಮಾಡೋದು ಹೇಗೆ, ಬನ್ನಿ ನೀವು ಕೂಡ ಜಾಯ್ನ್ ಆಗಿ ಹೇಗೆ ಮಾಡ್ತೀನಿ ಅಂತ ನೋಡಿರಂತೆ. ರೆಡಿ ಮಾಡಿಕ್ಕಿದ್ದೀನಿ ಬೀನ್ಸು ಮತ್ತು ಪೊಟೆಟೊ ಸಾಂಬಾರು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ಇದು ಮೂಲಂಗಿ, ಇದು ಬೀನ್ಸು, ಟೊಮೆಟೊ, ಹಾಗೆ ಈರುಳ್ಳಿ, ಪೊಟೆಟೊ ಇದು ರೆಡಿ ಮಾಡಿಕ್ಕಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಬೇಳೆ ಆ್ಯಡ್ ಮಾಡಬೇಕು. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕುಕ್ಕರಿಗೆ ನೋಡಿ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ತೊಗರಿಬೇಳೆ ತೊಳೆದಿಕ್ಕಿದ್ದೀನಿ. 1 ಕಪ್ ತೊಗೊಂಡು, 1 ಕಪ್ ಅಂತ ಹೇಳಿದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತೊಗೊಂಡಿದ್ದೀವಿ. ನಾವಿರೋದು 4 ಜನ, 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡಿರೋದು ಅಳತೆ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಸ್ಟವ್ ಹಚ್ಚಿ ಕುಕ್ಕರ್ ಇಕ್ಕಿದ್ದೀನಿ. ಅದ್ರ ನೋಡಿ ಸ್ವಲ್ಪ ನೀರು ಹಾಕಿ ಇಕ್ಕಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ ಆ್ಯಡ್ ಮಾಡ್ತೀನಿ. 2 ಸ್ಪೂನ್ ಖಾರದ ಪುಡಿ, ಅರಿಶಿನ ಹಾಕ್ತೀನಿ ನಾನು, ಧನಿಯಾ ಪುಡಿ ಹಾಕ್ತಿದ್ದೀನಿ. ಅದಾದಮೇಲೆ ಸಾಂಬಾರು ಪುಡಿ ಹಾಕ್ತಿದ್ದೀನಿ. ನೋಡಿ ಎಲ್ಲ ರೆಡಿ ಮಾಡಿ ವಿಸಿಲ್ ಇಕ್ಕಿದ್ದೀನಿ. ಇದು ಒಂದು 3 ವಿಸಿಲ್ ಬರಲಿ. ನೋಡಿ ಸಾರು ರೆಡಿ ಆಗಿದೆ. ಇದು ಸ್ವಲ್ಪ ಮ್ಯಾಶ್ ಮಾಡ್ಕೊಬೇಕು. ನೋಡಿ ಮ್ಯಾಶ್ ಮಾಡ್ಕೊತೀನಿ. ನಮ್ಮ ಮನೆಗೆ ಮ್ಯಾಶ್ ಮಾಡಿದ್ರೆ ಮಕ್ಕಳು ತಿನ್ನೋದು, ಅಂದರೆ ತಿನ್ನೋದು. ಚೆನ್ನಾಗಿ ಮ್ಯಾಶ್ ಮಾಡಿ ಮತ್ತು ಒಗ್ಗರಣೆ ಹಾಕಿದ್ದು ರೆಡಿ ಮಾಡಿಕ್ಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ. ಚೆನ್ನಾಗಿ ಫ್ರೈ ಆದಮೇಲೆ ಸಾಂಬಾರು ಏನು ರೆಡಿ ಮಾಡಿಕ್ಕಿದ್ದೀನಿ ಅಲ್ವಾ, ಇದನ್ನು ಇದಕ್ಕೆ ಹಾಕ್ತಿದ್ದೀನಿ. ನೋಡಿ ಇದ್ರ ಜೊತೆಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಬೇಕು. ಇದಕ್ಕೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಡಿ. ಸಾಲ್ಟ್ ಹಾಕಾದ್ಮೇಲೆ ಸ್ವಲ್ಪ ಇನ್ನೊಂಚೂರು ಮಿಕ್ಸ್ ಮಾಡೋಣ. ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ನೋಡಿ ಚೆನ್ನಾಗಿ ಕುದೀತೈತೆ. ಇದು ಕುದೀಲಿ. ನೋಡಿ ಸಾರು ಈ ಥರ ಕುದೀತಾರೆ, ಚೆನ್ನಾಗೇ ಕುದಿಬೇಕಿದು. ಈ ಥರ ಇಷ್ಟು ಒಂದು 10 ನಿಮಿಷ ಸಾರು ಕುದಿದ್ರೆ ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ ಬನ್ನಿ. ನೋಡಿ ಈ ಥರ ಬಂದರೆ ಸಾಕು ಸಾರು. ಅನ್ನ ಜೊತೆಗೆ ಸಾಂಬಾರು ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಹಾಗೆ ಸಪೋರ್ಟ್ ಮಾಡ್ತಾಯಿರಿ.